ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಪೇಮೆಂಟ್ ಗಿರಾಕಿ ಅದಕ್ಕೆ ಈಗಾಗಲೇ ನಾನು ಉತ್ತರ ಕೊಟ್ಟು ಬಿಟ್ಟಿದ್ದೇನೆ. ನಮಗೆ ಹಣದ ಅವಶ್ಯಕತೆ ಇಲ್ಲ, ನಮಗೆ ಜನದ ಅವಶ್ಯಕತೆ ಇದೆ, ನಮಗೆ ಸಮಾಜದ ಅವಶ್ಯಕತೆ ಇದೆ, ನಮಗೆ ಧರ್ಮದ ಅವಶ್ಯಕತೆ ಇದೆ. ಹಣ ಅವರಿಗೆ ಮಾತ್ರ ಅವಶ್ಯಕತೆ ಇರುವಂತಹ ವಸ್ತುವಾಗಿದೆ. ಆ ಕೆಲಸವನ್ನು ಅವರು ರಾಜಕೀಯ ರಂಗದಲ್ಲಿ ಬಹಳಷ್ಟು ಸಾರಿ ಮಾಡಿರ್ತಾರೆ. ಅದನ್ನೇ ಇನ್ನೊಬ್ಬರು ಕೂಡ ಮಾಡಿರ್ತಾರೆ ಅನ್ನುವಂಥ ಕಲ್ಪನಾದೊಳಗೆ ಅವ್ರು ಮಾತಾಡಿರ್ತಾರೆ ಹೊರತಾಗಿ ನಮ್ಮ ನಿಜವಾದ ನಿಲುವು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವರ ನಮ್ಮ ಸಂಪರ್ಕನೇ ಇಲ್ಲ. ಅವರಿಗೆ ನಾನೊಂದು ಬಹಿರಂಗ ಸವಾಲನ್ನು ಹಾಕಿದ್ದೀನಿ. ಹಣ ತಗೊಂಡಾರೆ ಅನ್ನುವಂಥದ್ದಕ್ಕೆ ಅವರು ಸಾಬೀತುಪಡಿಸುವ ಪ್ರಯತ್ನವನ್ನು ಮಾಡಬೇಕೇ ಹೊರತಾಗಿ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಬಾರ್ದು. ನಿಮ್ಮ ಸ್ಪರ್ಧೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಭಾಳ ಹಾನಿಯಾಗುವಂಥ ಸಂದರ್ಭ ಎದುರಾಗಿದೆ. ನಾವು ನಿಂತಹ ಸಂದರ್ಭದಲ್ಲಿ ಎರಡೂ ಪಕ್ಷಗಳಿಗೆ ಹಾನಿ ಆಗ್ತಿತ್ತೋ ಒಂದು ಪಕ್ಷಕ್ಕೆ ಹಾನಿ ಆಗ್ತಿತ್ತೋ ಅದು ಮತದಾರನ ವಿವೇಚನೆಗೆ ಬಿಟ್ಟಿದ್ದಾಗಿತ್ತು. ಆದರೆ ಈಗ ನಾವು ಹಿಂದಕ್ಕೆ ಸರಿದಿರೋದ್ರಿಂದ ಯಾವ ಪಕ್ಷಕ್ಕೆ ಲಾಭ ಆಗ್ತದೆ ಅನ್ನುವಂಥದ್ದನ್ನು ನಾವು ಕೌಂಟಿಂಗ್ ದಿವಸನೇ ಅದನ್ನು ನೋಡ್ಕೋಬೇಕೇ ಹೊರತಾಗಿ ಅಲ್ಲಿ ತನಕ ಕಾದು ನೋಡಬೇಕು ಅನ್ನುವಂಥದ್ದು ನಮ್ಮ ವಿಚಾರ. ನಾಮಿನೇಷನ್ ವಾಪಸ್ ತಗೋಬೇಕಾದ್ರೆ ಈಗ ಎರಡೂ ರಾಜಕೀಯ ಪಕ್ಷಗಳನ್ನು ಬಿಜೆಪಿ ಕಾಂಗ್ರೆಸ್ ಮುಖಂಡರು ಒತ್ತಡವನ್ನು ಹಾಕಿದ್ದಾರೆ. ಎರಡೂ ಪಕ್ಷಗಳು ನಮಗೆ ಒತ್ತಡಗಳನ್ನು ಹೇರಿದ್ದು ಸತ್ಯ. ಎರಡೂ ಪಕ್ಷಗಳ ಮುಖಂಡರು ಕೂಡ ನಮಗೆ ಒತ್ತಡಗಳನ್ನು ಹೇರಿದ್ದು ಸತ್ಯ. ಆದರೆ ನಮ್ಮ ನಿಲುವಂತೂ ಸಾರ್ವಜನಿಕರಿಗೆ ಸ್ಪಷ್ಟವಾಗಿದೆ. ನಾವು ಆ ಪಕ್ಷವನ್ನು ಅಷ್ಟೇ ಈ ಪಕ್ಷವನ್ನು ಅಷ್ಟೇ ನೋಡಿಕೊಂಡು ನಾವು ಯಾವುದೇ ಪಕ್ಷಗಳ ವಿರುದ್ಧ ಚುನಾವಣೆಗೆ ಹೋಗಿರ್ತಕ್ಕಂಥವರಲ್ಲ. ವ್ಯಕ್ತಿಯ ವಿರುದ್ಧ ಚುನಾವಣೆಗೆ ನಾವು ಇಳಿದಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರೋದ್ರಿಂದ ಬಹುಶಃ ಇಲ್ಲಿ ಪಕ್ಷಗಳ ಪ್ರಶ್ನೆ ಬರೋದಿಲ್ಲ. ನಮ್ಮ ಹೋರಾಟ ಈ ವ್ಯಕ್ತಿ ಬೇಡ ಅನ್ನುವಂತಹದ್ದಾಗಿದೆ. ಅದು ಎಲ್ಲ ವಿಚಾರಗಳನ್ನು ನಿಮ್ಮ ಸಾರ್ವಜನಿಕರ ಮುಂದೆ ಇಟ್ಟಿದ್ದೇವೆ. ಈಗೂ ಕೂಡ ನೀವು ಹೃದಯ ಸಾಕ್ಷಿಯಿಂದ ನಮ್ಮ ಹೋರಾಟದಲ್ಲಿ ಸ್ವಾರ್ಥ ಇತ್ತೋ ಆ ನಾಡಿನ ಹಿತ ಕಾಪಾಡುವಂಥದ್ದಿತ್ತು ಅನ್ನುವಂಥದ್ದು ಮತದಾರನ ವಿವೇಚನೆಗೆ ಬಿಟ್ಟು ಬಿಡ್ತೇವೆ. ಬಹುಶಃ ಗುರುವಾಕ್ಯ ಒಂದು ಬರದೇ ಇದ್ದಂಥ ಸಂದರ್ಭದಲ್ಲಿ ನಾವು ಏನನ್ನು ರಣಭೂಮಿಯಲ್ಲಿ ನಿಂತು ಹೇಳಬೇಕಾಗಿತ್ತೋ ಅದನ್ನು ಹೇಳ್ತಿದ್ವಿ. ಈಗೂ ಕೂಡ ಒಂದನ್ನು ಮಾತ್ರ ಸಮಾಜದ ವಿವೇಚನೆಗೆ ಬಿಡ್ತೇವೆ. ಆತ್ಮಸಾಕ್ಷಿ ಅಂತಕ್ಕಂಥದ್ದನ್ನು ಒಂದನ್ನು ನೋಡಿಕೊಂಡಾಗ 20 ವರ್ಷ ಅವರು ಬೆಳೆದರೋ ಕ್ಷೇತ್ರವನ್ನು ಬೆಳೆಸಿದರೋ ಇವು ಎರಡು ಪ್ರಶ್ನೆಗೆ ಮತದಾರನೇ ಉತ್ತರ ಕಂಡುಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ವಿಚಾರ. ಬಹುಶಃ ವ್ಯಕ್ತಿ ಎಷ್ಟು ಬೆಳ್ಕೋಬೇಕಷ್ಟು ಬೆಳ್ಕೊಂಡದ್ದಾಯ್ತೇ ಹೊರತಾಗಿ ಕ್ಷೇತ್ರವನ್ನು ಬೆಳೆಸುವ ಪ್ರಯತ್ನವನ್ನು ಮಾಡಲಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅರಿವಿರ್ತಕ್ಕಂಥದ್ದು. ಕ್ಷೇತ್ರವನ್ನು ಬೆಳೆಸೋದು ಒಂದು ಕಡೆಗೆ ಬಿಟ್ಟು ತನ್ನನ್ನು ತಾನು ಬೆಳೆಸಿಕೊಂಡು ಯಾರು ಬೆಳೆದು ನಿಂತಿರತಕ್ಕಂತಹ ನಾಯಕರಿದ್ದರಲ್ಲ ಆ ಎಲ್ಲ ನಾಯಕರ ಅವನತಿಯನ್ನು ಮಾಡಿರ್ತಕ್ಕಂಥದ್ದರ ಹಿನ್ನೆಲೆ ಏನು? ತನ್ನ ನಾಯಕತ್ವವನ್ನು ಮಾತ್ರ ವಿಶಾಲಗೊಳಿಸಿಕೋಬೇಕು, ತನ್ನ ಕುಟುಂಬವನ್ನು ಮಾತ್ರ ಬೆಳೆಸಿಕೋಬೇಕು ಅಂತಕ್ಕಂಥದ್ದು. ಬರುವ ದಿನಮಾನದಲ್ಲಿ ಒಂದೊಂದೇ ಎಲ್ಲವೂ ಕೂಡ ಹೊರಬೀಳುವಂತಹ ಸಂದರ್ಭಗಳಿದ್ದಾವೆ, ಹೊರಬೀಳ್ತವೆ, ಕಾಯಬೇಕು. ಇಷ್ಟೆಲ್ಲ ಇದ್ದಾಗೂ ಸಹಿತ ನಿಮ್ಮ ಅನಿಸಿದ ಮಟ್ಟಿಗೆ ಬಿಜೆಪಿಗೆ ಲಾಭ ಮಾಡ್ಕೊಂಡು ಇಲ್ಲ, ಲಾಭ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದರು. ಆದರೆ ಅದು ಯಾವ ಕಾಲಕ್ಕೂ ಅವರಿಗೆ ಲಾಭ ಆಗೋದಿಲ್ಲ, ಅದು ಹುಸಿನೇ ಆಗ್ತದೆ. ಯಾಕಂದರೆ ಲಿಂಗಾಯತರ ಜಾಣರಿದ್ದಾರೆ. ಇವರು ಯಾವ ಕಾರಣಕ್ಕೆ ಆ ನೇಹಾಳ ಸಾವನ್ನು ಮುಂದಿಟ್ಟುಕೊಂಡು ಹೊಂಟಿದ್ದಾರೆ ಅಂತಕ್ಕಂಥದ್ದು ಲಿಂಗಾಯತರಿಗೂ ಅರಿವಾಗಿದೆ, ಉಳಿದ ಸಮಾಜಗಳಿಗೂ ಅರಿವಾಗಿದೆ, ಅವರ ಹತ್ತಿರ ಇರ್ತಕ್ಕಂತಹ ಕಾರ್ಯಕರ್ತರಿಗೂ ಕೂಡ ಅದರ ಅರಿವಾಗಿರೋದ್ರಿಂದ ಬಹುಶಃ ಅದರ ಲಾಭ ಇವರೇನು ಮಾಡ್ಕೋಬೇಕನ್ನಕತ್ತಾರಲ್ಲ ಅದನ್ನು ಲಿಂಗಾಯತರ ಅರ್ಥ ಮಾಡ್ಕೊಳ್ಬೇಕು, ಇವರಿಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ಅಭಿಪ್ರಾಯ. ನೀವು ಪಕ್ಷೇತರವಾಗಿ ಘೋಷಣೆ ಆದಮೇಲೆ ನಮ್ಮ ಘೋಷಣೆ ಆದಮೇಲೆ ನಿಮಗೆ ಮೊದಲೇ ಬಾಗಿ ಬರ್ತೀರಿ, ಅದ್ದೂರಿಯಾದಂಥ ಒಂದು ಸ್ವಾಗತ ಸಿಗುತ್ತೆ. ಸೊ ನೀವು ನಾಮಪತ್ರವನ್ನು ಕೂಡ ನೀವು ಸಲ್ಲಿಸ್ತೀರಿ. ನಾಮಪತ್ರವನ್ನು ಸಲ್ಲಿಸಿದ ಮೇಲೆ ಒತ್ತಡ ಯಾವ ರೀತಿ ಹೇರಿದ್ರು? ನೋಡಿ, ಮೊದಲ ನಾವು ಎತ್ತಿಕೊಂಡ ವಿಚಾರಕ್ಕೆ ಎಲ್ಲರೂ ಸಹಕಾರವನ್ನು ವ್ಯಕ್ತಪಡಿಸಿದರು. ಅದರ ನಂತರದಲ್ಲಿ ಎಲ್ಲರೂ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದರು. ಆದರೆ ಅದೇನು ಪ್ರತಿಯೊಬ್ಬ ಮಠಾಧಿಪತಿಗಳು ಭಕ್ತರದು ಎಲ್ಲರದು ಸಹಕಾರ ಅಂತಕ್ಕಂಥದ್ದು ಏನಿತ್ತಲ್ಲ ಆ ವಿಚಾರಗಳು ಯಥಾವತ್ತಾಗಿ ಮುಂದುವರೆದಿರ್ತಕ್ಕಂಥದ್ದು. ಎಲ್ಲಿಯವರೆಗೆ ನಾಮಪತ್ರವನ್ನು ಸಲ್ಲಿಸಿ ಹಿಂದಕ್ಕೆ ತೆಗೆಯುವ ಕ್ಷಣದವರೆಗೂ ಕೂಡ ಅದು ಅದೇ ರೀತಿ ಇದೆ. ಈಗೂ ಕೂಡ ಆ ಬೆಂಬಲ ಹಾಗೇ ಇದೆ, ಅದು ಯಾವುದೇ ಥರದ ವಿಚಲಿತ ಆಗಿಲ್ಲ. ಈ ಮಧ್ಯದಲ್ಲಿ ಅವಳ ಸಾವು, ಅವಳು ನಮ್ಮ ಮಠದ ಭಕ್ತಳಾಗಿರೋದ್ರಿಂದ ನಮಗಾಗಲಿ ನಮ್ಮ ಗುರುಗಳಿಗಾಗಲಿ ದುಃಖವನ್ನು ಉಂಟು ಮಾಡಿದೆ ಅನ್ನುವಂಥದ್ರೊಳಗೆ ಎರಡು ಮಾತಿಲ್ಲ. ಗುರುಗಳು ಕೂಡ ಮನೆಗೆ ಹೋಗಿ ಬಂದರು, ನಾನು ಕೂಡ ಹೋದೆ. ನನಗೆ ತಡ್ಕೊಳ್ಳೋಕ್ಕಾಗಲಾರ್ದ ಸಾಕಷ್ಟು 2 ಸಾರಿ ದುಃಖವನ್ನು ಕೂಡ ಮಾಧ್ಯಮದ ಎದುರಿಗೆ ನನ್ನ ನೋವು ನನ್ನ ದುಃಖವನ್ನು ತೋಡ್ಕೊಂಡೆ. ನಾನು ಹೇಳಿದೆ, ಒಂದು ಪಕ್ಷ
ನಿರ್ಲಕ್ಷ್ಯ ಮಾಡಿತು, ಇನ್ನೊಂದು ಪಕ್ಷ ಅದನ್ನು ಚುನಾವಣೆಯ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂತು ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಇವತ್ತು ರಾಜ್ಯ ಸರ್ಕಾರ ನ್ಯಾಯವನ್ನು ಒದಗಿಸಬೇಕಂತೇಳಿ ಮುಂದೆ ಬಂದಿದೆ. ಬಟ್ ಇವರು ಅದನ್ನೇ ಚುನಾವಣೆಯ ವಸ್ತುವನ್ನಾಗಿ ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಮಾಡಿಕೊಂಡಿದ್ದಾರೆ. ಜನರಿಗೆ ಇಷ್ಟು ತಿಳಿಯಂಗಿಲ್ವಾ ಅನ್ನುವಂತಹ ಪ್ರಶ್ನೆ ನಮ್ಮದು. ಎಲ್ಲ ಜನರಿಗೆ ತಿಳಿತಾ ಇದೆ. ನಿಧಾನಗತಿಯಲ್ಲಿ ಜಾಗೃತಿಯನ್ನು ಹೊಂದುತ್ತಾರೆ, ಇವರಿಗೆ ಯೋಗ್ಯ ಬುದ್ಧಿಯನ್ನು ಕಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಪರಿಪೂರ್ಣ ನಮಗಿದೆ. ನೀವು ಧರ್ಮ ಯುದ್ಧವನ್ನು ಸಾರಿದ್ರಿ. ನಿಮ್ಮವರೇ ಆದಂತಹ ಕುಂದಗೋಳದ ಪಂಚಗ್ರಹ ಪೀಠದ ಸ್ವಾಮೀಜಿಯವರು ಹೇಳ್ತಾರೆ, ಇದು ಯಾವ ಧರ್ಮ ಯುದ್ಧ? ನೀವೇನು ಹೇಳ್ತೀರಿ? ಯಾರಿಗೆ ಧರ್ಮದ ಬಗ್ಗೆ ಕಲ್ಪನೆ ಇದೆ, ಯಾರಿಗೆ ಸಮಾಜದ ಬಗ್ಗೆ ಕಲ್ಪನೆ ಇದೆ, ಯಾರಿಗೆ ಮಠಮಾನ್ಯಗಳ ಅಸ್ತಿತ್ವ ಏನು ಅನ್ನುವಂಥದ್ದರ ಅರಿವಿದೆ, ಅವರು ಮಾತ್ರ ಅಂತಹ ಮಾತುಗಳನ್ನ ಆಡಲಿಕ್ಕೆ ಯೋಗ್ಯನೇ ಹೊರತಾಗಿ ಈಗೇನು ನೀವು ಹೇಳಿದ್ರಲ್ಲ ಆ ಸ್ವಾಮೀಜಿಯವರ ಬಗ್ಗೆ ಚೆನ್ನಾಗಿ ಎಲ್ಲರಿಗೂ ಕೂಡ ಅರಿವು ಅಂತಕ್ಕಂಥದ್ದು ಇರೋದರಿಂದ ಅವರಿಗೆ ನಾನು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೇನೆ. ಬಹುಶಃ ಒಂದು ದಿವಸನೂ ಕೂಡ ಧರ್ಮ, ಸಮಾಜ, ಮಠ, ಈ ನಾಯಕರ ಅಳಿವು ಉಳಿವಿನ ಪ್ರಶ್ನೆ ಬಗ್ಗೆ ವಿಚಾರ ಮಾಡಲಾರದೆ ಇವತ್ತಿನ ದಿವಸ ಏಕಾಏಕಿ ಯಾವುದೋ ಆಸೆ ಆಮಿಷಗಳಿಗೆ ಒಳಗಾಗಿ ಮಾಧ್ಯಮದ ಮುಂದೆ ಬಂದು ನಿಂತು ಮಾತಾಡ್ತಕ್ಕಂಥದ್ದಕ್ಕೆ ಅವರಿಗೆ ಸಮಾಜನೇ ಉತ್ತರ ಕೊಡಬೇಕೇ ಹೊರತಾಗಿ ನಾನು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಿಜವಾದ ಧರ್ಮ, ನಿಜವಾಗ್ಲೂ ಧರ್ಮ ಇರೋದು ಜೋಶಿಯವರ ಹತ್ರ ಮಾತ್ರ ಅಂತ ಪಂಚಗ್ರಹ ಪೀಠದ ಸ್ವಾಮೀಜಿ ಹೇಳ್ತಾರೆ. ನೋಡಿ, ಅವರು ಅವರ ಅಭಿಮಾನಿಗಳಾಗಿ, ಅವರ ಪಕ್ಷದವರಾಗಿ ಅದನ್ನು ಮಾತಾಡೋದು ಬಿಟ್ಟರೆ ಬೇರೆ ಏನೂ ಮಾತಾಡಲಿಕ್ಕೆ ಆಗೋದಿಲ್ಲ. ಆ ಸ್ವಾಮೀಜಿಯವರು ರಾಜಾರೋಷವಾಗಿ ಅವರು ಕೂಡ ಪಕ್ಷದ ಪ್ರಚಾರಕ್ಕೆ ಹೋಗ್ತಾರೆ, ಮತ್ತೊಂದು ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಈಗ ಸ್ವಾಮೀಜಿಯವರು 3 ಬೆರಳು ಭಸ್ಮ ಧರಿಸ್ತಾರೆ, ಅದ್ರ ಜೊತೆಗೆ ಉದ್ದಕ್ಕೆ ಇನ್ನೂ ಒಂದು ಏನೋ ಹಸ್ತಾರೆ, ಅದನ್ನು ಕೂಡ ನಾವು ನೋಡಿದ್ರಿ. ಆ ಲೆವೆಲ್ಗೆ ಆ ಸ್ವಾಮಿಗಳು ಹೋದಂಥ ಸಂದರ್ಭದ ಮೇಲೆ ಯಾವ ಭಸ್ಮದ ಮೇಲೆ ಯಾವುದನ್ನು ತಂದಿಟ್ಟುಕೊಂಡಾರಲ್ಲ ಅದೇ ಅದಕ್ಕೆ ಉತ್ತರನೇ ಹೊರತಾಗಿ ಮತ್ತೊಂದಲ್ಲ. ಯತ್ನಾಳ್ ಅವರು ಒಂದು ಕಡೆ ಹೇಳ್ತಾರೆ